ಹಾಯ್ ಫ್ರೆಂಡ್, ಇವತ್ತು ನೋಡ್ರಿ ನಾವು 40 ಸೈಜ್ ಬ್ಲೌಸ್ ಕಟಿಂಗ್ ಮಾಡೋದು ಹೆಂಗಂತ ಈ ಪೇಪರ್ ಮ್ಯಾಗ ತೋರಿಸ್ತೀನಿ. ಈ ಥರ ನೀವು ಕಲ್ಕೊಂಡ್ರೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕುಂತತ್ರಿ. ಯಾವುದು ಇದ್ರಾಗ ಇಶ್ಯೂ ಬರಂಗಿಲ್ಲ ರೀ. ಆ ಥರನ ನಾನು ಇವತ್ತು ಹೇಳಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಬ್ಲೌಸ್ ಬ್ಯಾಕ್ ಲೆಂತ್ 15 ಐತ್ರಿ. ಫುಲ್ ಶೋಲ್ಡ್ರ್ 15 ಐತ್ರಿ. ಅಪ್ಪರ್ ಚೆಸ್ಟ್ ರೌಂಡ್ 38, ಚೆಸ್ಟ್ ರೌಂಡ್ 40, ಎಫೆಕ್ಟ್ 7 ಐತ್ರಿ. ವೇಸ್ಟ್ 34, ಬ್ಯಾಕ್ ನೆಕ್ ಡೀಪ್ 11, ಫ್ರಂಟ್ ನೆಕ್ ಡೀಪ್ 7, ಶೋಲ್ಡರ್ ಟು ಎಫೆಕ್ಟ್ 10, ಶೋಲ್ಡರ್ ಟು ಲೋವರ್ ಚೆಸ್ಟ್ 14, ರೆಡಿ ಶೋಲ್ಡರ್ 2.5 ಇಂಚ್, ಸ್ಲೀವ್ ರೌಂಡ್ 16.5 ಐತ್ರಿ. ಸ್ಲೀವ್ ಲೆಂತ್ 9.5 ಐತ್ರಿ. ಇದು ಸ್ಲೀವ್ ನಡುವಿನ ಭಾಗ ಏನೈತ್ರಿ 14 ಐತ್ರಿ. ಎಂಡಿಗೆ 13 ಐತ್ರಿ. ಇದು ಈ ಥರ ಹಿಂದೆ ಡೀಪ್ ನೆಕ್ ಬರ್ತೈತ್ರಿ. ಎಷ್ಟು ಐತ್ರಿ ಇವತ್ತು ಡೀಪ್ ನೆಕ್ ಅಂದ್ರೆ 11 ಐತ್ರಿ. ಫ್ರಂಟ 7 ಐತ್ರಿ. ಇದು 4 ಟಕ್ಸ್ ಬ್ಲೌಸ್ ಕಟ್ ಮಾಡೋದನ್ನು ಹೇಳಿಕೊಡ್ತೀನಿ ಬರ್ರಿ. ಈ ಬ್ಲೌಸ್ ಸ್ಟಿಚ್ ಮಾಡೋದೈತ್ರಿ 40 ಸೈಜ್. ಮೊದಲ ಪೇಪರ್ ಕಟ್ ಮಾಡ್ಕೊಂಡು ಆಮೇಲೆ ಇದ್ರ ಮ್ಯಾಗ ಕಟ್ ಮಾಡ್ಕೊಂಡು. ಬ್ಲೌಸ್ ಲೆಂತ್ ಏನೈತ್ರಿ 15 ಇಂಚ್ 15 ಐತಿ ನೋಡ್ರಿ. ಅಲ್ಲಿ ಇಲ್ಲಿ ಒಂದು ಸೀದಿ ಲೈನ್ ಹಾಕೊಂಡ್ರಿ. ಫುಲ್ ಶೋಲ್ಡ್ರ್ ಏನೈತ್ರಿ, ಫುಲ್ ಶೋಲ್ಡ್ರ್ ಅವ್ರದ್ದು 2ನೇ ಭಾಗ ತೊಗೊಳೋದ್ರಿ. ನಾವು ಇಂಚಿ ಟೇಪ್ 2 ಭಾಗ ಮಡಿಚಿರ ಸಾಕು, ನಮ್ಗೆ 2ನೇ ಭಾಗ ಅನ್ನೋದು ಸಿಗ್ತೈತೆ ನೋಡ್ರಿ. 7.5 ಬಂತು. ಇಲ್ಲಿ ನಾವು 7.5 ಮಾರ್ಕ್ ಹಾಕೊಂಡ್ರಿ. ಇದೇನೈತ್ರಿ ಡೀಪ್ ನೆಕ್ ಐತ್ರಿ. ಬ್ಯಾಕ್ ಸೈಡ್ ಇದೆ ಡೀಪ್ ನೆಕ್ ಇರೋದ್ರಿಂದ ಇಲ್ಲಿ 40 ಸೈಜ್ದವ್ರಿಗೆ ಇಲ್ಲಿ ಭುಜದ 1.5 ಇಂಚ್ ಮೈನಸ್ ಆಗ್ತೈತೆ ನೋಡ್ರಿ. 1.5 ಇಂಚ್ ನಾವು ಮೈನಸ್ ಮಾಡ್ಕೊಳ್ಳೋರಿ. ಇಲ್ಲಿ ಬಗಲದ ಏನೈತ್ರಿ ಚೆಸ್ಟ್ 6ನೇ ಭಾಗ ಏನೈತ್ರಿ ಇಲ್ಲಿ ಅಳತೆ ತೊಗೊಳೋದ್ರನ್ನ. ಚೆಸ್ಟ್ ಎಷ್ಟು ಐತ್ರಿ ಅವ್ರದ್ದು 40 ಐತ್ರಿ. 40ದಾಗ 6 ಭಾಗನ ಮಡಿಸ್ಕೊ. 6 ಭಾಗ ಯಾವ ಥರ ತೊಗೊಳೋದಂದ್ರೆ ಇಲ್ಲಿ ನೋಡ್ರಿ 40ಗೆ ಇದನ್ನ 2 ಭಾಗ ಮಡಿಸ್ಕೊಂಡ್ರಿ. ಇದನ್ನ 6.5 ಮ್ಯಾಗ 2 ಲೈನ್ ಬರ್ತೈತೆ ನೋಡ್ರಿ. ಅದನ್ನು ನಾವು ಎಷ್ಟು ಬಂದೈತೆ ಅಷ್ಟ 6ನೇ ಭಾಗಕ್ಕೆ ಮಾರ್ಕ್ ಹಾಕೊಂಡ್ರೆ ಇನ್ನು ಚೆಸ್ಟ್ ಅಳತೆ ತೊಗೊಂಡ್ರಿ. ಇವತ್ತು ಅಪ್ಪರ್ ಚೆಸ್ಟ್ 38 ಐತ್ರಿ. ಫುಲ್ ಚೆಸ್ಟ್ 40 ಐತ್ರಿ. ಫುಲ್ ಚೆಸ್ಟ್ ಒಳಗೆ 4ನೇ ಭಾಗ ತೊಗೊಳೋದು. 4ನೇ ಭಾಗ ಅಂದ್ರೆ 14ನೇ 40 10 ಇಂಚ್ ಬರ್ತೈತಿ. ಹತ್ತು ಇಂಚಿಗೊಂದು ಮಾರ್ಕ್ ಹಾಕೊಳ್ಳೋದ್ರಿ. 1 ಇಂಚಿ 2 ಲೈನ್ಗೆ ನಾವು ಬಗಲ್ ಅನ್ನೋದ ಮಾರ್ಕ್ ಹಾಕೊಂಡ್ರಿ. ಇದನ್ನ
ಇಲ್ಲಿ ಒಂದ್ರ ಮೇಲೆ 2 ಲೈನ್ಗಳು ತೊಗೊಂಡೇವ್ರಿ. 1 ಇಂಚಿ ಮೇಲೆ ನಿಮಗೆ ನೆನಪು ಉಳಿಲಿ ಅಂತ ಈ ಗೆರೆಗೆ ನಾನು ಇಲ್ಲಿ ಬರೆದಿದ್ದನ್ರಿ. ಇಲ್ಲಿ ನೋಡ್ರಿ ರೆಡಿ ಶೋಲ್ಡರ 2.5 ಬೇಕು. ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದ ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ ತಗೊಂಡು ನೆಕ್ ಡೀಪ 11 ಇಂಚ್ ಮ್ಯಾಕ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು 11 ಇಂಚ್ ಮಾರ್ಕ್ ಹಾಕೋಣ. ನಿಮ್ಗೆ ಬೇಕಂದ್ರೆ ಈ ಥರ ಸಣ್ಣ ಸೇಪ್ ಮಾಡ್ಕೊಂಡ್ರು ಸೇಪ ಚಲೋ ಬರ್ತದ್ರಿ. ಇದು ಈ ಥರ ಮಾರ್ಕ್ ಹಾಕೋರಿ. ಇವ್ರದ್ದು ವೇಸ್ಟ್ ಎಷ್ಟು ಐತ್ರಿ 34 ಐತ್ರಿ. 34 ಒಳಗೆ 4ನೇ ಭಾಗ 34 ಡಿವೈಡ್ ಬೈ 4 ಅಂದರೆ 8.5 ಬರ್ತೈತ್ರಿ. ಇದು 8.5 1 ಇಂಚ ನಾವು ಟಕ್ಸ್ಗೆ ಎಕ್ಸ್ಟ್ರಾ ತಗೋ. ಮತ್ತು ಲೂಸಿಂಗ್ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕು ನಿಮ್ಮ ಮೇಲಿನ ಡಿಪೆಂಡ. ನಾನು ಇವ್ರಿಗೆ 1.5 ಇಂಚ 1.5 ಇಂಚ ತೊಗೊಂಡೆ. ಇಲ್ಲಿ ಟಕ್ಸ್ಗೆ ನಾವು ಈ ಕಡೆ 4 ಇಂಚ ಈ ಕಡೆ 3.5 ಇಂಚ್. ಈ ನೆಕ್ಕಿಂತ ಮ್ಯಾಲೆ ಟಕ್ಸ್ ಲೈನ್ ಹೋಗಬಾರ್ದು. ಬ್ಯಾಕ್ ಎಲ್ಲ ರೆಡಿ ಆಯ್ತು ನೋಡ್ರಿ. ಇದನ್ನು ಕಟ್ಟಿಂಗ್ ಮಾಡೋಣ. ಇದು ನಮ್ಮ ಬ್ಯಾಕ್ ಪಾರ್ಟ ರೆಡಿ ಆಯ್ತು ರೀ. ಇಲ್ಲಿ ನೋಡ್ರಿ ಇಲ್ಲೊಂದು 1/2 ಇಂಚ್ ನಾವು ಕೆಳಗೆ ಇಳಿಸ್ಕೋಬೇಕ್ರಿ. ಯಾಕಂತಂದ್ರೆ ಅವರ ಲೂಸಿಂಗ್ ಈಗ ಒಂದು ಹೊಲಿಗೆ ನಾವು ಈ ಕರೆಕ್ಟ್ ಮೇಳ್ತಿ ಹೊಲ್ಕೊಂಡಿರ್ತೇವ್ರಿ. ಈ ಹೊಲಿಗೆ ನಮ್ಗೆ ಕರೆಕ್ಟ್ ಆಗಿರ್ತೈತಿ. ಆಮೇಲೆ ಇನ್ನೊಂದು ಹೊಲಿಗೆ ನಾವು ಲೈನಿಂಗ್ ಬಿಚ್ಚುವಾಗ ಇದು ಇಷ್ಟಿಷ್ಟೇ ಜಾಸ್ತಿ ಬರ್ತೈತ್ರಿ. ಇದು ಮೈಯಾಗ ಎಷ್ಟು ನೀವು ದಮ್ಮಗನ ನೀವು ಹೊಲಿಗೆ ಬಿಚ್ಕೋತೀರಲ್ಲ ಅಷ್ಟು ಇಲ್ಲಿ ಕೆಳಗೂ ಇಲ್ಲಿ ಜಾಸ್ತಿ ಲೈನಿಂಗ್ ಬರ್ಬೇಕು ನೋಡ್ರಿ. ಅಂದ್ರೆ ಬಿಚ್ಚಿದಂಗೆ ನಿಮ್ಗೆ ಬ್ಲೌಸ್ ಕರೆಕ್ಟಾಗಿ ಕುಂತೈತೆ. ಬಿಚ್ಚಿದಾಗ ಇಲ್ಲಿ ಟೈಟ್ ಆಗೋದು ಬಗ್ಲಾಗ ಚುಚ್ಚಾತೈತೆ ಅನ್ನೋದು ಅದು ಸಮಸ್ಯೆ ಬರೋದಿಲ್ಲ. ಅದಕ್ಕಂತ ಹೇಳಿ ಇಲ್ಲಿ 1/2 ಇಂಚ್ ನಾವು ಇಳಿಸ್ಕೊಂಡು ತೊಗೋಬೇಕು. ಗೊತ್ತಾಯ್ತಲ್ರಿ ಇದನ್ನ ಹಿಂಗೆ ಯಾಕೆ ಈ ಥರ ಮಾಡ್ತಾರೋ ಅಂತ. ಜಾಸ್ತಿ ಎಲ್ಲರೂ ಇದನ್ನ ನಿಮ್ಗೆ ಟಿಪ್ಸ್ ಹೇಳಿರೋದಿಲ್ಲ. ಆದಷ್ಟು ನಾವು
ಹಿಂಭಾಗನ ಬೇರೆನ ಕಟ್ ಮಾಡಬೇಕು, ಮುಂಭಾಗನ ಬೇರೆನ ಕಟ್ ಮಾಡಬೇಕು. ಇವಾಗ ನೆಕ್ ಡೀಪ್ ಇದ್ದಾಗ ಇದ್ರದ್ದು ಮೆಜರ್ಮೆಂಟ್ ಬೇರೆನ ಬರ್ತೈತಿ, ಇದ್ರ ಮೆಜರ್ಮೆಂಟ್ ಬೇರೆನ ಬರ್ತೈತಿ. ಅದಕ್ಕೆ ಆದಷ್ಟು ನೀವು ಈಗ ಪ್ರಾಕ್ಟೀಸ್ ಮಾಡತ್ತಿದ್ರಂದ್ರೆ ಇದನ್ನು ಮೊದಲು ಕಟ್ ಮಾಡಿ ಆಮೇಲೆ ಮುಂದಿನ ಭಾಗನ ಕಟ್ ಮಾಡೋದನ್ನು ಮಾಡಿರಿ. ಆದಷ್ಟು ಪೇಪರ್ ಮೇಲೆ ಕಟ್ ಮಾಡಿ ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡ್ಕೊರಿ. ಅಂದ್ರೆ ನಿಮ್ಗೆ ಅರಿವಿ ಉಳಿತಾಯ ಆಗ್ತೈತಿ. ಒಂದು ಏನಾದರೂ ತಪ್ಪಿದ್ರೆ ಪೇಪರ್ ಒಳಗನ್ನು ತಿದ್ಕೊಳಕ್ಕೆ ಬರ್ತೈತಿ ಇನ್ನೊಂದು. ಅದಕ್ಕೆ ಆದಷ್ಟು ಪೇಪರ್ ಕಟ್ ಮಾಡಿ ಆಮೇಲೆ ಬ್ಲೌಸ್ ಕಟ್ ಮಾಡಿರಿ. ಬ್ಯಾಕ್ ಪಾರ್ಟ್ದಾಗ ನೋಡ್ರಿ, ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. 15 ಇಂಚ್ ಅವ್ರಿಗೆ ರೆಡಿ, 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದ್ರೆ ಇದು ಬ್ಯಾಕ್ ಪಾರ್ಟ 16 ಇಂಚ್ ಐತ್ರಿ. ಇದು 16 ಇಂಚ್ ತೊಗೋಬೇಕ್ರಿ. ಇದನ್ನ ಸ್ಟಿಚಿಂಗ್ ಮಾರ್ಜಿನ್ ಒಳಗೆ ಹೋಗ್ತೈತಿ. ನಾವು ಹಿಂದೆ 16 ಇಂಚ್ ಆದ್ರೆ ಮುಂಭಾಗನ 17 ಇಂಚ್, ಹಿಂದಿನಕ್ಕಿಂತನೂ ಮುಂಭಾಗನ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕ್ರಿ. ಕ್ರಾಸ್ ಪಟ್ಟಿ ಅನ್ನೋದೇ ಇಲ್ಲ ಅದ್ರಾಗ ರೆಡಿ ಬರ್ತೈತಿ ನೋಡ್ರಿ. ಅದಕ್ಕೆ ಹಿಂದಿನ ಭಾಗ ಲೆಂತ್ ಈ ಲೆಂತ್ಗೆ 1 ಇಂಚ್ ಪ್ಲಸ್ ಮಾಡ್ಬೇಕು ಹೋಗಿತ್ತು ನೋಡ್ರಿ. ಈಗ ನಾವು ಹಿಂಭಾಗದ ಲೆಂತ್ ತಕ್ಕೊಂಡು, ಹಿಂಭಾಗದ ಲೆಂತ್ 16 ಇತ್ತು ನೋಡ್ರಿ, ಮುಂಭಾಗದಾಗ 1 ಇಂಚ್ ಪ್ಲಸ್ ಮಾಡಿ 17 ಇಂಚ್. ಫುಲ್ ಶೋಲ್ಡರ 15 ಇಂಚ್ ಐತ್ರಿ. ಅದ್ರಾಗ ಎರಡನೇ ಭಾಗ 7.5 ತೊಗೊಳೋದ್ರಿ. 7.5 ಒಂದು ಮಾರ್ಕ್ ಹಾಕೊಳ್ಳೋದು. ಫ್ರಂಟ್ ನೆಕ್ ಎಷ್ಟು ಐತ್ರಿ, ಇದ್ರದ್ದು 6.5 ಐತ್ರಿ. ಅದಕ್ಕೆ ಈ ಲೆಂತಿಗೆ ಪ್ರಕಾರ ಇಲ್ಲಿ ನಾವು ಮೈನಸ್ ಮಾಡ್ಕೋಬೇಕಾಗತ್ರಿ. ಇಲ್ಲಿ 6.5 ಇತ್ತಂದ್ರೆ ನಾವು ಇಲ್ಲಿ 1 ಇಂಚ್ 2 ಕಾಲ ಕಡಿಮೆ ಮಾಡ್ಕೊಳ್ಳೋದ್ರಿಂದ 1 ಇಂಚ 2 ಲೈನ್ ನೋಡ್ರಿ. ನಿಮಗೆ ತಿಳಿಯೋಂಗೆ ಹೇಳ್ಬೇಕಂದ್ರೆ 1 ಇಂಚಿ ಇದು ಪೂರ್ತಿ ಆಯ್ತು. ಅದು 2 ಕಡ್ಡಿಯಷ್ಟು ನಾ ಮೈನಸ್ ಮಾಡ್ಕೊಳ್ಳೋಣ. ಇದು ಹೆಂಗೆ ಸಣ್ಣದು ಹಾಕೋದು ಹೋಗ್ತೈತಿ ಹಂಗೆ ಇಲ್ಲಿ ಜಾಸ್ತಿ ಬರ್ತೈತ್ರಿ. ಅದ್ರದ್ದು 3 ಇಂಚ್ ತೊಗೊಂಡಿದ್ದೀವಿ ರೀ, 1.5 ಇಂಚ. ಅದು 11 ಡೀಪ್ ಇತ್ತು ಬ್ಯಾಕ್ ನೆಕ್ಕ. ಅದ್ರ ಪ್ರಕಾರನ ಇಲ್ಲಿ ತೊಗೋಬೇಕ್ರಿ. ಆರನೇ ಭಾಗ ಏನೈತಿ 6.5 ಬಂದಿತ್ತಲ್ರಿ, ಹಿಂದಿನ ಸೇಮ್ ಇಲ್ಲಿ 6 ಈ ಕಡೆ ಚೆಸ್ಟ್ ಅಳತೆ ಎಷ್ಟಿತ್ತು 40 ರೀ. ಚೆಸ್ಟ್ ಫುಲ್ ಚೆಸ್ಟ್ 10 ಇಂಚ್ ಆಗ್ತೈತೆ ರೀ 4ನೇ ಭಾಗ. ಅದ್ರಾಗ ನಾವು ಲೂಸಿಂಗ್ ಅರ್ಧ ಇಂಚ ಆ್ಯಡ್ ಮಾಡ್ಬೇಕು ನೋಡ್ರಿ. 10.5 ತೊಗೋಬೇಕ್ರಿ ನಾವು. ಹತ್ತುವರಿನ ಯಾಕೆ ತೊಗೋಬೇಕು, ಇಲ್ಲಿ ಅರ್ಧ ಇಂಚ್ ಯಾಕೆ ತೊಗೋಬೇಕು? ಇಲ್ಲಿ ನಾವು ಟಕ್ಸ್ ಅನ್ನೋದನ್ನು ಅರ್ಧ ಇಂಚ ತೊಗೋಬೇಕಾಗತ್ತಿ. ಅಲ್ಲೇನು ನಾವು ಇಷ್ಟು ಮಡಿಸ್ತೀವಲ್ಲ ಅದು ಅರ್ಧ ಇಂಚ ಕಡಿಮೆ ಆಗ್ತೈತಿ. ಅದಕ್ಕೆ ಅರ್ಧ ಇಂಚ್ ನಾವು ಹಿಂಭಾಗಕ್ಕಿಂತ ಮುಂಭಾಗಕ್ಕೆ ಅರ್ಧ ಇಂಚ್ ಜಾಸ್ತಿ ತೊಗೋಬೇಕು. ತಿಳಿತಲ್ರಿ? ಇಲ್ಲಿ ನಾವು ಲೂಸಿಂಗ್ 1.5 ಇಂಚ್ ಹಿಂದೆ ತೊಗೊಂಡೋದೀವಿ. ಮುಂಭಾಗಕ್ಕೂ 1.5 ಇಂಚ್ ತೊಗೊಂಡು ನೆಕ್ ನೋಡ್ರಿ. ಹಿಂಭಾಗದ
ಇದನ್ನ ತಗೊಂಡ ಭುಜ ಇದರಷ್ಟ ತಗೊಳ್ಳೋದು. ಭುಜ ಏನತ್ರಿ ಹಿಂದಿನ ಬ್ಯಾಕ್ ಪಾರ್ಟ್ ಏನು ಇಟ್ಕೊಳ್ಳೋದು ಅದರಷ್ಟನ್ನ ತಗೊಳ್ಳೋದು. ನೆಕ್ ಸೇಪ. ಮತ್ತು ಇಲ್ಲಿ ಎಲ್ಲರೂ ಮಿಸ್ಟೇಕ್ ಮಾಡೋದಂದ್ರೆ ಭುಜಾನ ಭಾಳ ನೆಕ್ ಡೀಪ್ ಐತಲ್ರಿ 11 ತನಕ, ಅದಕ್ಕೆ ಇದು ಈ ಕಡೆ ಬಾಜು ಸ್ವಲ್ಪ ಇಳಿಸ್ಕೊಂಡು ಬ್ಯಾಕ್ ಪಾರ್ಟ್ ತಿಳಿಸ್ಕೊಳ್ಳೋಂಗಿಲ್ಲ, ಫ್ರಂಟ್ ಮಾತ್ರ 1/2 ಇಂಚ್ ಮಾತ್ರ ಇಳಿಸ್ಬೇಕ್ರಿ. ಲೈನಿಂಗು ಮತ್ತೆ ಬೀಳ್ತೈತ್ರಿ ಇದು ಸ್ಕೆಚಿಂದ 1/2 ಇಂಚ್ಗಿಂತನೂ ಕಡಿಮೆ ಇಳಿಸ್ರು ನೆಕ್. ಭುಜ ಅನ್ನೋದು ಡೀಪ್ ನೆಕ್ಕಿಗೆ ಜರ್ಕೊಳಂಗಿಲ್ಲ ರೀ. ಇಷ್ಟು ನಾವು ಈ ಕಡೆ ಬಾಜುನ ಇಳಿಸ್ಕೊಂಡಿವಂದ್ರೆ ಈ ಮೆಥಡದಿಂದ ನಮ್ಮ ಭುಜ ಒಟ್ಟು ಜಾರಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಭಾಳ ಮುಖ್ಯತಿ. ಇಲ್ಲಿ ನಾವು 1 ಇಂಚ ಮಾರ್ಕ್ ಹಾಕೋದು. 40 ಸೈಜ್ ಇದ್ದಾಗಿ 1 ಇಂಚ. ಮತ್ತು ಇದೇನು ಲೈನ್ ಐತಿ ಇದು ಮಧ್ಯ ಭಾಗದಾಗ ಒಂದು ಮಾರ್ಕ್ ಹಾಕೋದ್ರೆ ಇಂಚಿ ಟೇಪ್ನ ಈ ಥರ ಮಡಚಿ ಮಾರ್ಕ್ ಹಾಕಿ 1/2 ಇಂಚಿಗಿಂತ ಕಡಿಮೆ. ಇದನ್ನು ಈ ಥರ ಹಾಕ್ಕೊಳಿದ್ರೆ ಈಗ ಭುಜದ ಮಧ್ಯಭಾಗದಿಂದ ನಾವು ಡಾಟ್ ಪಾಯಿಂಟ್ನ ತೊಗೊಳಕ್ಕೆ ಈ ಥರ ಅಳತೆ ತೊಗೊಳಿದ್ರಿ. ಅವ್ರ ಡಾಟ 10 ಇಂಚ್ ಹತ್ರ ಈ ಕಡೆದ ನಾವು 7 ಇಂಚ್ ಒಳಗೆ ಹಾಫ್ ಅಂದ್ರೆ 3.5 ಇಂಚ್ ಹಾಕತ್ರಿ. ಇದು ಡಾಟ್ ಪಾಯಿಂಟ 3.5 ಇಂಚ್ ಎಲ್ಲಿಗೆ ಬರ್ತೈತಿ ಅಲ್ಲಿ ನಾವು ಪ್ಲಸ್ ಮಾರ್ಕ್ ಹಾಕೊಳ್ಳೋದ್ರಿ. ಮತ್ತು ಈ ಕಡೆ 1 ಇಂಚ್ ಮ್ಯಾಗ 2 ಲೈನಿಗೆ ಒಂದು ಮಾರ್ಕ್ ಹಾಕೊಳ್ಳೋದ್ರಿ. ಈ ಕಡೆನೂ 1 ಇಂಚ್ ಮ್ಯಾಗ 2 ಲೈನ್ ಮಾರ್ಕ್ ಹಾಕೊಳ್ಳೋದು. ಈ ಕಡೆನೂ 1 ಇಂಚಿ 2 ಲೈನ್. ಈ ಕಡೆ ಮಾತ್ರ 1.5 ಇಂಚಿ ಮಾರ್ಕ್ ಹಾಕೋ. ಈ ಥರ ಬರ್ತೈತ್ರಿ. ಇದು ಕ್ರಾಸ್ ಪಟ್ಟಿ ಅಳತೆನ ನಾವು ತಗೊಳ್ಳೋರಿ 3.5 ಇಂಚ ಕ್ರಾಸ್ ಪಟ್ಟಿ ಇದೆ. ಈ ಕಡೆ ನಮಗೆ 2.5 ಇಂಚ ಬರ್ತದೆ. ಈ ಕಡೆ ಎಷ್ಟು 3.5 ಈ
1.5 ಇಂಚ, ಈ ಕಡೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರಿ. ಇಲ್ಲಿ ನೋಡ್ರಿ 1.5 ಇಂಚಿ ಮ್ಯಾಲಕ್ಕೆ ಈ ಲೈನ್ ಬಿಟ್ಟ 1.5 ಇಂಚಿ ಮ್ಯಾಲಕ್ಕೆ ಇದನ್ನು ಬಗಲ್ ಟಸ್ಕ್ ಅನ್ನೋದು ತಗೊಳ್ರಿ. ಅದರ ಈ ಕಡೆ 1 ಇಂಚಿ ತಗೊಳ್ರಿ. ಈ ಟಕ್ ಸಲುವಾಗಿನ ಇಲ್ಲಿ 1 ಇಂಚಿ ನಾವು ಲೂಸಿಂಗ್ ಹೆಚ್ಚಿಗೆ ತೊಗೊಂಡೇವು ಅಂತ ಹೇಳಿದನ್ರಿ ಆಗಲೇ ನಿಮಗೆ. ಇದನ್ನೊಂದು ನೆನಪಿನಾಗ ಇಟ್ಕೊರಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಮೆಜರ್ಮೆಂಟ್ ಬಂದೈತಿ, ಈ ಲೈನು ಅಷ್ಟು ಮೆಜರ್ಮೆಂಟ್ಗೆ ಒಂದು ಪಾಯಿಂಟ್ ಹಾಕೊಳ್ರಿ. ಈ ಪಾಯಿಂಟ್ಗೆ ಒಂದು ಬಗಲ್ ಸೇಪ್ ಅನ್ನೋದು ತಗೊಳ್ರಿ. ಈ ಕಡೆ 1/2 ಇಂಚ, ಒಂದು ಪಾಯಿಂಟ್ ಇಟ್ಕೊಂಡು ಈ ಮೆಥಡ್ ಯೂಸ್ ಮಾಡೋದ್ರಿಂದ ಬಗಲ್ನಾಗ ಜೋಲ್ ಅನ್ನೋದ ಬರೋದಿಲ್ಲ ನೋಡ್ರಿ. ವೇಸ್ಟ್ ಆಗ್ತೇನೆ ನೋಡ್ರಿ. ಪೇಪರ್ ಈ ಥರ ಮಡ್ಸ್ಕೊಂಡ ನೋಡ್ರಿ, ಈ ಥರ ಪಿನ್ ಹಾಕಿದನ್ರಿ ನಾ. ಕರೆಕ್ಟ್ 8.5 ಒಂದು ಮಾರ್ಕ್ ಹಾಕೊಳ್ಳೋಣ್ರಿ. ಲೂಸಿಂಗ ಮಾರ್ಕ್ ಹಾಕೊಂಡ್ರಿ. ಕೂತ್ರಿ ಈ ಟಕ್ಸ್ನ ಅಳತೆ ಯಾವ ಥರ ತಗೊಳ್ಳೋದು ನೋಡ್ರಿ. ಇದರ ಅರ್ಧ ಭಾಗ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಇದ್ರಾಗ ಮತ್ತು ಅರ್ಧಕ್ಕೊಂದು ಮಾರ್ಕ್ ಹಾಕೊಳ್ಳಿ. ಅದಕ್ಕೊಂದು ಸೀದಾ ಲೈನ ಹಾಕ್ಕೊಂಡು ಎರಡು ಕೂಡಿ ಒಂದು 1/2 ಇಂಚ್ ತೊಗೊಂಡೇವ್ರಿ. ಇದು ಫ್ರಂಟ್ ಅಳತೆ ಆಯ್ತು ನೋಡ್ರಿ. ಕಟ್ ಮಾಡೋಣ. ಅದ್ರಾಗ ಏನ ತಿಳಿಲಿಕ್ಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ, ನಿಮ್ಗೆ ತಿಳಿಯುವಂಗೆ ಹೇಳ್ಕೊಡ್ತೀನಿ. ಇನ್ನೊಂದು, ಇದು ಎಲ್ಲರಿಗೂ ಇಷ್ಟ ಬರಂಗಿಲ್ಲ. ಅವರವರ ಮೆಜರ್ಮೆಂಟ್ ಪ್ರಕಾರ ಇದು ವೇಸ್ಟ್ ಟಕ್ಸ್ ಏನೈತ್ರಿ ಮೆಜರ್ಮೆಂಟ್ ಪ್ರಕಾರ ಬರ್ತೈತ್ರಿ. ಈಗ ಈ ನಡುವಿನ ಸುತ್ತಳತೆ ಅವ್ರದ್ದು 40 ಸೈಜ್ ಐತ್ರಿ. ವೇಸ್ಟ್ ಏನೈತಿ 34 ಐತಿ. 34ಕ್ಕೆ 40ಗೆ ಎಷ್ಟು ಡಿಫ್ರೆಂಟ್ ಬಂತು? 6 ಇಂಚ್. 6 ಇಂಚ್ದಾಗ ನಾವು 3 ಇಂಚ್ ಇಲ್ಲಿ
ಎರಡು ಕಡೆ ಬರ್ತೈತೆ ರೀ ಇದು ಕಡ್ದು 2 ಇಂಚ್ ಈ ಕಡ್ದು 2 ಇಂಚ್ ಎರಡು ಟಕ್ಸ್ ಕೂಡಿ 3 ಇಂಚ್ ಟಕ್ಸ್ ಆಗ್ತೈತೆ. ನೀವು ಈ ನಡುವಿನ ಅಳತೆಗೆ ಈ ಅಳತೆಗೆ ಎಷ್ಟು ಜಾಸ್ತಿ ಆಗ್ತೈತೆ ನೋಡಿರಿ ಅಷ್ಟು ಎರಡು ಭಾಗ ಮಾಡಿ ಎರಡು ಕಡೆ ಟಕ್ಸ್ ಡಿವೈಡ್ ಮಾಡ್ಕೊಂಡು ನೀವು ಅಳತೆ ತಗೋಬೇಕ್ರಿ. ಇದನ್ನ ಎಲ್ಲರಿಗೆ ಸೇಮ್ ಟಕ್ಸ್ ಇದು ಇರೋದಿಲ್ಲ. ಇದ್ರಾಗ ಅರ್ಧ ಏನೈತ್ರಿ ಇದನ್ನ ಇಲ್ಲಿ ತೊಗೋಬೇಕು. ಒಬ್ಬೊಬ್ರಿಗೆ ಏನು ಜರೂರತ್ ಇರೋದಿಲ್ಲ, 1 ಇಂಚ್ ಹಿಡಿದ್ರು ನಡೀತೈತ್ರಿ. ಪೈಲಾದ ಹಳೆ ಕಟ್ಟಿಂಗ್ ಒಳಗೆಲ್ಲ ಇಲ್ಲಿ ಅಷ್ಟೊಂದು ಜಾಸ್ತಿ ತೊಗೋತಿರ್ಕಿಲ್ಲ. ಈಗ ಎಲ್ಲರೂ ಸೇಪ್ ಚಲೋ ಬರ್ತೈತ್ರಿ ಇದು. ಇದ್ರಾಗ ಏನು ಅರ್ಧ ಏನಿರ್ತೈತಿ ಅಷ್ಟು ಇಲ್ಲಿ ತೊಗೋಬೇಕ್ರಿ. ಅವ್ರವ್ರ ಡಿಪೆಂಡ್. ಈ ಥರ ಒಂದು ಕಟ್ ಮಾಡಿ ನೋಡ್ರಿ, ಸ್ಟಿಚ್ ಮಾಡಿ ಯಾವ ಥರ ಬರ್ತೈತೆ ಅಂತ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಇದು ನೋಡ್ರಿ ಈ ಲೈನ್ಕ ಹೊಂದ್ಕೋಬೇಕ್ರಿ ಇದು. ಸ್ಲೀವ್ ಕಟ್ ಮಾಡೋದನ್ನು ಮುಂದಿನ ವೀಡಿಯೋದಾಗ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.